ಏಯ್ ಮದ್ವೆ ಗಂಡು, ನಾಚಿಕೆ ಆಮೇಲೆ ಪಡುವಂತೆ ಇವಾಗ ಸರಿಯಾಗಿ ನೋಡು, ನಮ್ಮನೆ ಮಹಾಲಕ್ಷ್ಮಿ. ನೋಡೋದಕ್ಕೆ 2 ಕಣ್ ಸಾಕಾಗಲ್ಲ. ಸುಮ್ಮನಿರೋ. ಪರ್ಣಿಕಾ, ಒಂದ್ಸಲ ತಲೆ ಎತ್ತಿ ಹುಡುಗನ್ ನೋಡು. ಇಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡು. ವರ್ಷಗೆ ನನಗೆ ಸೊಸೆ ಆಗ್ತಾಳಪ್ಪ. ಆದ್ರೆ ಪರ್ಣಿಕಾ ನನ್ ಮಗಳ ತರಾನೇ. ಸ್ವಲ್ಪ ದಿನದ ಹಿಂದೆ ನನ್ನ ನಾದ್ನಿ ತೀರ್ ಹೋದ್ಲು. ಅನಿರುದ್ಧ್ ನಿನಗೆಲ್ಲ ವಿಷಯ ಹೇಳಿರ್ಬೇಕಲ್ಲ? ಎಲ್ಲ ವಿಷಯನೂ ಹೇಳ್ದ ಅಮ್ಮ. ನನಗೆ ಮಾತ್ರ ಯಾರಿದ್ದಾರೆ? ನಾನೊಬ್ನೇ ಅಲ್ವಾ? ಅದು ಅಲ್ಲದೆ ಈ ಮದ್ವೆಗೆ ಅನಿರುದ್ಧ್ ಒಳ್ಳೆ ಹುಡುಗಿನ ತೋರ್ಸೋದಷ್ಟೇ ಅಲ್ಲದೆ ಇಷ್ಟು ದೊಡ್ಡ ಕುಟುಂಬಕ್ಕೆ ಸೇರಿಸ್ತಿದ್ದಾನೆ. ಥ್ಯಾಂಕ್ಸ್ ಕಣೋ. ಏನೋ ಹೊಸ್ದಾಗ್ ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ಯಾ? ಅದ್ ಸರಿ, ಹುಡುಗಿ ಇಷ್ಟ ಆದ್ಲಾ ಇಲ್ವಾ? ಇಷ್ಟ ಆಗದೆ ಇರೋದಕ್ಕೆ ಅವಳು ಮಾಮೂಲಿ ಹುಡುಗಿ ಅಲ್ವಲ್ಲ. ವಾವ್, ಸೂಪರ್. ಪುರೋಹಿತ್ರೆ, ಹೇಳಪ್ಪ. ಇನ್ ಲೇಟ್ ಮಾಡೋದ್ ಬೇಡ, ಬೇಗ ಯಾವ್ದು ಒಳ್ಳೆ ಮುಹೂರ್ತ ಇದೆಯೋ ಅದು ನೋಡಿ ಫಿಕ್ಸ್ ಮಾಡ್ಬಿಡಿ. ಆಯ್ತಪ್ಪ. ಅರವಿಂದಮ್ಮ, ಇಬ್ರು ಜಾತಕನು ತುಂಬಾ ಚೆನ್ನಾಗಿ ಕೂಡ್ ಬರ್ತಾ ಇದೆ. ಆದ್ರೆ ಒಂದು ಚಿಕ್ಕದಾಗಿ ಅಡಚಣೆ ಇದೆ. ಏಳು ತಿಂಗಳಾದ್ಮೇಲೆ ಇವ್ರ ಜಾತಕದ ಪ್ರಕಾರ ಒಳ್ಳೆ ಮುಹೂರ್ತ ಇದೆಯಮ್ಮ. 7 ತಿಂಗಳಾದ್ಮೇಲ? ತುಂಬಾ ದೂರ ಇದೆಯಲ್ಲ? ಹೌದಮ್ಮ. 7 ತಿಂಗಳಲ್ವಾ, ಬೇಗ ಮುಗ್ದು ಹೋಗ್ಬಿಡುತ್ತೆ. ಇಬ್ರು ಸುಖವಾಗಿರೋದೇ ನಮಗ್ ಮುಖ್ಯ. ಅನಿರುದ್ಧ್, ಪರಿಣಿಕಾ ಹತ್ರನೂ ಒಂದು ಮಾತು ಕೇಳಿದ್ರೆ ಚೆನ್ನಾಗಿರುತ್ತೆ. ಅವಳಿಗೆ ಈ ಮದುವೆ ಇಷ್ಟ ಇದೆಯೋ ಇಲ್ವೋ? ಅದ್ರಲ್ಲೇನಿದೆ? ಪರ್ಣಿಕಾ, ನಿನಗೆ ಹುಡುಗ ಇಷ್ಟ ಆದ್ನಾ? ಪರ್ಣಿಕಾ, ಹೇಳಮ್ಮ, ಇಷ್ಟ ಆದ್ನಾ? ಹೇಳ್ ಪರ್ಣಿಕಾ, ಹುಡುಗ ಇಷ್ಟ ಆದ್ನಾ? ಪರ್ಣಿಕಾ, ಹೇಳು ಪರ್ಣಿಕಾ, ಹೇಳು. ಇಷ್ಟ ಆಗ್ಲಿಲ್ಲ. ಪರ್ಣಿಕಾ, ಏನ್ ಪರ್ಣಿಕಾ ನೀ ಹೇಳ್ತಿರೋದು? ಹುಡುಗನ್ ಸರಿಗ್ ನೋಡಿದ್ಯಾ? ಎಷ್ಟು ಸಲ ನೋಡಿದ್ರು ನಾನು ಹೇಳೋದು ಒಂದೇ, ನನಗೆ ಮದ್ವೆ ಇಷ್ಟ ಇಲ್ಲ. ಪರ್ಣಿಕಾ, ಮಹಿ ಹತ್ರ ಏನಾದ್ರೂ ಮಾತಾಡ್ಬೇಕು ಅಂದ್ರೆ ಮಾತಾಡು. ಅನಿರುದ್ಧ್, ಬಲವಂತ ಮಾಡಬೇಡ. ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾಳೆ ತಾನೆ? 1 ನಿಮಿಷ ಇರಿ, ನಾನ್ ಮಾತಾಡ್ ಬರ್ತೀನಿ. ಬಾ ಬಾ. ಏನಾಯ್ತು ಪರ್ಣಿಕಾ? ಯಾರ್ ತೋರ್ಸಿದ್ರು ಮದ್ವೆ ಮಾಡ್ಕೋತೀನಿ ಅಂದೆ? ಪರ್ಣಿಕಾ, ಕೇಳ್ತಿರೋದು ನಿನ್ನೆ, ಹೇಳು. ನನ್ಗೀಗ ಇಷ್ಟ ಇಲ್ಲ ಪುಣ್ಯ.
ನನಗೆ ಗೊತ್ತೇ ನೀನು ಪರ್ಣಿಕಾ ಅಲ್ಲ ಮಾಯಾ ಅಂತ. ಪುಣ್ಯ ಅಂತ ಕೂಗ್ದಾಗ್ಲೇ ನನಗೆ ಅರ್ಥ ಆಗೋಯ್ತು. ಹೇಳು ಹೇಳು, ಪರ್ಣಿಕಾ ಎಲ್ಲಿದ್ದಾಳೆ? ಹೇಳಿಲ್ಲ ಅಂದ್ರೆ ಒಂದ್ ಕೊಡ್ತೀನಿ ನೋಡು. ಹೇಳು. ಒಳಗಡೆ ಸ್ಟೋರ್ ರೂಮ್ ಅಲ್ಲಿದ್ದಾಳೆ. ಪರ್ಣಿಕಾ, ಪರ್ಣಿಕಾ, ಪರ್ಣಿಕಾ. ಮಾಯಾ, ಮಾಯಾ ಮಾಯಾ ನನ್ನ ಕಟ್ಟಾಕಿದ್ಲ. ಸಡನ್ ಆಗಿ ನಂತರ ಬದ್ಲಾದ್ಲ. ಅಷ್ಟಕ್ಕೂ ಮಾಯಾ ಯಾರಕ್ಕ? ಮಾಯಾ ನಾಗಕನ್ಯೆ. ಇಚ್ಛಾಧಾರಿ ನಾಗಕನ್ಯೆ. ಏನಕ್ಕ ನೀನ್ ಹೇಳ್ತಿರೋದು? ಹೌದು ಪರ್ಣಿಕಾ, ನಿನ್ಗೆ ಇದೆಲ್ಲ ನಿಂಗೆ ಆಮೇಲೆ ಹೇಳ್ತೀನಿ. ಮೊದಲು ನೀನ್ ನಡಿ, ನಿನ್ಗೋಸ್ಕರ ಅಲ್ಲೆಲ್ಲರೂ ಕಾಯ್ತಿದ್ದಾರೆ. ನಡಿ ಬಾ. ನಿಶ್ಚಿತಾರ್ಥ ಮದ್ವೆ ಅಂತಿದ್ದ ಹಾಗೆ ಸ್ವಲ್ಪ ಭಯ ಪಟ್ಟಿದ್ದಾಳೆ. ಅವಳಿಗೆ ಮದ್ವೆ ಇಷ್ಟಾನೆ. ಈ ಮಾತು ಅವಳ ಬಾಯೆಲ್ಲ ಕೇಳಿದ್ರೆ ಚೆನ್ನಾಗಿರುತ್ತೆ. ಪರ್ಣಿಕಾ, ಹೇಳು. ನನ್ಗೆ ಈ ಮದ್ವೆ ಇಷ್ಟ ಇದೆ. ಕಂಗ್ರಾಟ್ಸ್ ಬ್ರೋ. ಪುರೋಹಿತ್ರೆ, ನೀವ್ ಹೇಳಿದ ಮುಹೂರ್ತನೇ ಇಟ್ಬಿಡಿ. ಆಯ್ತಪ್ಪ. ಅಂತೂ ಇಂತೂ ನಮ್ ಪರ್ಣಿಕಾ ಮದ್ವೆ ಹುಡುಗಿ ಆಗ್ತಿದ್ದಾಳೆ. ಅಕ್ಕ, ಏನ್ ಪರ್ಣಿಕಾ? ಅಷ್ಟಕ್ಕೂ ಮಾಯಾ ನಾಗಕನ್ಯೆ ಅಂತ ನಿನಗೆ ಹೇಗೆ ಗೊತ್ತು? ಅಮ್ಮಂಗ್ ನಿಜವಾಗ್ಲೂ ಏನಾಯ್ತು? ನನಗ್ ಮದ್ವೆ ಮಾಡ್ಬೇಕು ಅನ್ನೋದು ಅಮ್ಮನ್ ಕೊನೆ ಆಸೆ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಅಂದ್ರೆ ಅಮ್ಮ ಸತ್ತಿರೋ ವಿಷಯ ಎಲ್ರಿಗಿಂತಲೂ ಮುಂಚೆ ನಿನಗೆ ಗೊತ್ತಿತ್ತಾ? ಹೇಳಕ್ಕ, ಅಷ್ಟಕ್ಕೂ ಏನ್ ನಡೀತು? ಮಾಯಾ ನಾಗಕನ್ಯೆ ಅಂತ ಶೋಭನ ದಿನಾನೇ ನನಗೆ ಗೊತ್ತಾಗೋಯ್ತು. ನಾಗಕನ್ಯೆ ಅಲ್ಲ, ಇಚ್ಛಾಧಾರಿ ನಾಗಕನ್ಯೆ. ಅವಳಿಗೆ ಬೇಕಾದ ರೂಪದಲ್ಲಿ ಅವಳು ಬದಲಾಗ್ಬೋದು. ನಮ್ಮ ಮನೆ ಮೇಲೆ ದ್ವೇಷ ಇಟ್ಕೊಂಡು ಮನೆಗೆ ಬಂದಿದ್ದಾಳೆ. ಭದ್ರಮ್ಮನ, ಸೇಟುನ ಅವಳೇ ಸಾಯಿಸಿದ್ದು. ಯಜಮಾನ್ರನ್ನ ಮತ್ತೆ ಸುರೇಂದ್ರ ಬಾಬುನು ಸಾಯಿಸ್ಬೇಕು ಅಂತ ನೋಡ್ತಿದ್ದಾಳೆ. ಯಾಕೆ ಅವಳಿಗೆ ನಮ್ ಕುಟುಂಬದ ಮೇಲೆ ಅಷ್ಟೊಂದು ದ್ವೇಷ? ಯಜಮಾನ್ರು ಮತ್ತೆ ಭದ್ರಮ್ಮ ಮಾಡಿರೋ ಅಂತ ಹಳೆ ಕೆಲ್ಸದಿಂದ. ನಿನಗೆ ಕಡೆ ಸಲ ನೋಡದೆ ಇರೋ ಹಾಗೆ ಈ ಕೈಯಾರೇನೆ ಅಮ್ಮನ ಕಾರ್ಯನ ಮುಗಿಸ್ಬಿಟ್ಟೆ ನಾನು. ಇವಾಗ ಇವರಿಬ್ರು ಒಂದಾದ್ರು ಅಂತಾಯ್ತು. ಈ ಮಾಯಾಳ ದ್ವೇಷದಿಂದ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅನಿರುದ್ಧ್ ನನಗ್ ಸಿಗದಿರೋ ಥರ ನೀವೇನಾದ್ರೂ ಮಾಡಿದ್ರೆ ಆಗ ನನ್ನ ದ್ವೇಷ ಎಲ್ಲ ಮೊದಲು ನಿಮ್ಮಿಂದನೇ ಶುರು ಮಾಡ್ತೀನಿ.
ಅಮ್ಮ, ನಿನ್ನ ಆಸೆ ಪ್ರಕಾರನೇ ನಾನೀಗ ಗರ್ಭಿಣಿ ಆಗಿದ್ದೀನಿ. ನಮ್ಮಮ್ಮ ಹುಟ್ಟೋದೊಂದೇ ಬಾಕಿ. ಎಲ್ಲರೂ ಅಮ್ಮನಿಗೋಸ್ಕರನೇ ಕಾಯ್ತಾ ಇದ್ದೀವಿ. ನಮ್ಮಮ್ಮ ಹುಟ್ಟಿದ ಮರುಕ್ಷಣನೇ ನಿನ್ನ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇಲ್ಲಿ ಕರ್ಕೊಂಡು ಬರ್ತೀನಮ್ಮ. ನಮ್ಗೆ ಆಶೀರ್ವಾದ ಮಾಡು. ಅಮ್ಮ ಪುಣ್ಯ, ನಿನ್ನ ತಾಯಿ ಭೂಮಿಯನ್ನ ಸೇರ್ಬೇಕು ಅಂದ್ರೆ ಒಂದು ಗಂಡಾಂತರವನ್ನ ದಾಟಬೇಕಾಗತ್ತೆ. ಆ ಗಂಡಾಂತರವನ್ನ ದಾಟೋದು ಅಷ್ಟು ಸುಲಭ ಅಲ್ಲ. ಏನಮ್ಮ ಹೇಳ್ತಿದ್ಯಾ? ಗಂಡಾಂತರನ? ನನಗೇನು ಅರ್ಥ ಆಗ್ತಿಲ್ಲ. ನಿನಗೆ 8ನೇ ತಿಂಗಳು ತುಂಬೋ ಹೊತ್ತಿಗೆ ನಿನ್ನ ತಾಯಿ ಮಹಾದೇವಿಗೆ ಗಂಡಾಂತರ ಹೆಚ್ಚಾಗತ್ತೆ. ಏನಮ್ಮ ಏನಮ್ಮ ನೀನ್ ಹೇಳ್ತಾ ಇರೋದು? ಇವಾಗಿನ್ನು ಅಮ್ಮ ಹುಟ್ಟು ಬರ್ತಾಳೆ ಅನ್ನೋ ಖುಷಿನಲ್ಲಿದ್ವಿ. ಗಂಡಾಂತರ ಅಂದ್ರೆ ಉಸಿರೇ ನಿಂತು ಹೋಗತ್ತಮ್ಮ. ಪುಣ್ಯ, ಅಮ್ಮ, ಈ ಗಂಡಾಂತರದಿಂದ ಹೊರಗೆ ಬರಕ್ಕೆ ಏನ್ ಮಾಡಬೇಕು? ಅದು ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ಅದನ್ನ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಏನೇ ಮಾಡಿದ್ರೂ ಗಂಡಾಂತರ ತಪ್ಪಿಸ್ಕೊಳಕ್ಕಾಗಲ್ಲ. ಇದು ವಿಧಿ ಬರಹ. ಮಹಾದೇವಿಗೆ ಪುಣ್ಯನಿಗೆ ಆ ವಿಧಿ ಆಡಿಸ್ತಿರೋಂಥ ಆಟ. ಎಂಟನೇ ತಿಂಗಳು ತುಂಬುವವರೆಗೂ ಹುಷಾರಾಗಿರ್ಬೇಕೆ ಹೊರತು ಬೇರೇನೂ ಮಾಡಕ್ಕಾಗಲ್ಲ. ನಿಮ್ಮ ಪ್ರಯತ್ನನ ನೀವು ಮಾಡಿ, ಉಳಿದಿದ್ದನ್ನ ಆ ಶಿವ ನೋಡ್ಕೋತಾನೆ. ಅಮ್ಮ ಪುಣ್ಯ, ಆ ತಾಯಿ ಗಂಡಾಂತರ ಇದೆ ಅಂತ ಹೇಳಿದರೆ ಹೊರತು ನಿನ್ ಮಗು ನಿನ್ನಿಂದ ದೂರ ಆಗುತ್ತೆ ಅಂತಲ್ಲ. ಎಲ್ರಿಗೂ ಧೈರ್ಯ ಹೇಳೋ ನೀನೇ ಹೀಗ್ ಮಾಡಿದ್ರೆ ಹೇಗೆ ಹೇಳು? ನೀನ್ ಪೂಜೆ ಮಾಡು ಈ ನಾಗಮ್ಮ ನಿನಗೆ ಕಷ್ಟ ಬಂದಾಗ ನಿನ್ ಕೈ ಹಿಡಿದೇ ಇರ್ತಾರ? ಇದೆಲ್ಲದಕ್ಕೂ ಕಾರಣ ಆ ಮಾಯನೇ. ಅವಳನ್ನ ಸಾಯಿಸ್ಬೇಕು, ಇಲ್ಲ ಅವಳನ್ನ ಈ ಮನೆಯಿಂದ ಅವಳ ಲೋಕಕ್ಕೆ ಕಳಿಸ್ಬೇಕು. ಮಾಯಾ, ಮುಗೀತು ಕಣೆ, ಬರ್ತಿದ್ದೀನಿ. ಅಕ್ಕ, ಅತ್ತೆ ಹೇಳ್ತಿರೋದು ನಿಜ. ನಾವ್ ಯಾರೂ ನಿನ್ ಜೊತೆ ಇಲ್ದೇ ಇದ್ದಾಗ ಆ ತಾಯಿನೇ ನಿನ್ ಜೊತೆಲಿದ್ದಿದ್ದು. ಈಗ ನಾವೆಲ್ಲರೂ ಇದೀವಿ, ಮಗುನ ಕಾಪಾಡ್ಕೊಳಕ್ಕಾಗಲ್ವಾ ಹೇಳು? ಬನ್ನಿ ಮನೆಗೆ ಹೋಗೋಣ. ಅಮ್ಮ ಚೌಡಮ್ಮ, ಅಮ್ಮ ನನ್ನ ಜೊತೆ ಕಳಿಬೇಕು ಅಂತಿದ್ದಿದ್ ಪ್ರತಿ ಕ್ಷಣನೂ ಇವಾಗ ನಾನು ಅಮ್ಮನ ಜೊತೆ ಕಳಿಬೇಕು. ಅವಶ್ಯಕತೆ ಇದ್ರೆ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀನಿ. ನಮ್ಮಮ್ಮನ ಬದುಕಿಸ್ಬಿಡು. ಅಮ್ಮ ಹುಟ್ಟಿದ್ರೆ ಎರಡೂರ್ಗೂ ಒಳ್ಳೇದಾಗತ್ತೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಯಾವುದೇ ಕಷ್ಟಗಳು ಬಂದ್ರು ಎದುರಿಸೋ ಧೈರ್ಯ ಕೊಡು ತಾಯಿ.
ಅಮ್ಮ ಅರವಿಂದ, ನಿನ್ ಸೊಸೆಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಶುರು ಮಾಡಮ್ಮ. ಆಗ್ಲಿ. ನೀವೆಲ್ಲರೂ ಬಂದು ಬಾಗಿನ ತಗೊಳ್ಳಿ. ನನ್ನ ಕಣ್ಣೆದುರಿಗೆನೆ ನಾನಿರ್ಬೇಕಾಗಿದ್ದ ಜಾಗದಲ್ಲಿ ನೀನಿಂದು ಸಂತೋಷ ಪಡ್ತಿದ್ಯಲ್ಲ, ಇದನ್ನ ಹೇಗ್ ಸಹಿಸೋದು? ವರ್ಮಾ ಸುರೇಂದ್ರನ್ನ ಇಷ್ಟು ದಿನ ಆದ್ರೂ ಸಾಯಿಸಕ್ಕಾಗಿಲ್ಲ ಅಂದ್ರೆ ಪುಣ್ಯ ಕೆಲ್ತಾಳ ಇಲ್ಲ ನನ್ ಬಲಹೀನದನ? ನನ್ ದ್ವೇಷ ತೀರ್ದೇ ಇರೋದಕ್ಕೆ, ಅನಿರುದ್ಧ್ ನನಗ್ ಸಿಗದೆ ಇರೋದಕ್ಕೆ ಕಾರಣ ಆಗಿರೋ ಈ ಪುಣ್ಯನ ಆದಷ್ಟು ಬೇಗ ಸಾಯಿಸ್ಬೇಕು. ಮಹಾದೇವಿ ಈ ಭೂಮಿ ಮೇಲೆ ಬರಬಾರ್ದು. ಇವತ್ತು ಪುಣ್ಯ ಸಾವನ್ನ ಯಾರಿಂದನೂ ತಡೆಯಕ್ಕಾಗಲ್ಲ. ನಮೋ ವೈನತೇಯ. ನಮಸ್ಕಾರ ಸ್ವಾಮಿ. ಯಾರ್ ಸ್ವಾಮಿ ನೀವು? ನೀವು ಬಂದಿರೋ ಉದ್ದೇಶ ಏನು ಅಂತ ತಿಳ್ಕೋಬೋದಾ? ಈ ಮನೇಲಿ ನಡೀತಿರೋ ಸಮಸ್ಯೆಗಳಿಗೆ ನಿನ್ನ ಪತಿ ಕುಲಗುರುಗಳ ಜೊತೆ ಸೇರಿ ಮಾಡಿಸ್ತಾ ಇರೋ ಪೂಜೆಗಳಿಗೆ ಇನ್ನೂ ಸಮಯ ಹಿಡಿಯುತ್ತೆ. ಅಷ್ಟರಲ್ಲಿ ಯಾವುದೇ ಅಡ್ಡಿಗಳು ಆಗದೇ ಇರೋ ಹಾಗೆ ಕುಲಗುರುಗಳು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ನೀವಿದ್ರೆ ನಮಗೆಲ್ರಿಗೂ ಧೈರ್ಯ ಇದ್ದಾಗೆ. ಬನ್ನಿ ಸ್ವಾಮಿ. ಆಶೀರ್ವಾದ ಮಾಡಿ ಸ್ವಾಮಿ. ಅಮ್ಮ ಪುಣ್ಯ, ತುಳಸಿ ಕಟ್ಟೆ ಹತ್ರ ಇರೋ ದೀಪನ ಹಚ್ಚಿ ಯಾವುದೇ ದುಷ್ಟಶಕ್ತಿ ಒಳಗ್ ಬರಬಾರ್ದು ಅಂತ ಬೇಡ್ಕೊಂಡು ನಮಸ್ಕಾರ ಮಾಡ್ಕೊಂಡ್ ಬಾಮ್ಮ. ಸರಿ ಸ್ವಾಮಿ. ನಾನ್ ಕರ್ಕೊಂಡು ಹೋಗ್ತೀನಿ. ನಿಂತ್ಕೊಳ್ಳಿ. ಜೀವನದಲ್ಲಿ ಕಷ್ಟಗಳನ್ನ ತಾನೇ ಒಬ್ಬಂಟಿಯಾಗಿ ಎದುರಿಸ್ಬೇಕು, ಒಬ್ಳೆ ಹೋಗೋದಕ್ ಬಿಡಿ.